ಹಾಯ್ ಫ್ರೆಂಡ್ಸ್, ಒಂದು ಪೈ ಬ್ರೌಸರಲ್ಲಿ ಇನ್ನೊಂದು ಹೊಸ ಆ್ಯಪು ಬಿಟ್ಟಿದ್ದಾರೆ. ಅಂದರೆ ಅದು ಆಲ್ರೆಡಿ ಇತ್ತು, ಕೆಲವ್ರಿಗೆ ಅದು ಗೊತ್ತಿಲ್ಲ. ಒಂದು ಗೇಮು ಆಡೋವಂಥದ್ದು, ಅದರಿಂದನೂ ಪೈಯನ್ನು ನಾವು ಜನ್ರೇಟ್ ಮಾಡ್ಬೋದು. ಇದು ಎಲ್ಲಿ ಬರುತ್ತೆ ಅಂದರೆ ಈ ರೀತಿ ಓಪನ್ ಮಾಡಿದ ತಕ್ಷಣ ಫ್ರೂಟಿ ಪೈ ಅಂತ ಬರುತ್ತೆ. ಇದನ್ನು ಟಚ್ ಮಾಡಿ. ಫ್ರೂಟಿ ಪೈ ಅಂತ ಟಚ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಸ್ಟೇಕು ಮತ್ತು ಇದೆಲ್ಲ ಬರುತ್ತೆ. ಇಲ್ಲಿ ಓಪನ್ ಆ್ಯಪ್ ಅಂತ ಇದೆ ನೋಡಿ, ಅದನ್ನು ಟಚ್ ಮಾಡಿ. ಇಲ್ಲಿ ಓಪನ್ ವೆರಿಫೈ ಆ್ಯಪ್ ಅಂತ ಬರುತ್ತೆ, ಓಪನ್ ಆ್ಯಪ್ ಕೊಡಿ. ಇಲ್ಲಿ ಆ್ಯಪ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ 3 ಗೇಮ್ಸ್ ಓಪನ್ ಆಗುತ್ತೆ. ಫ್ರೂಟಿ ಮೋಡು, ಸಲಾಡ್ ಮೋಡು, ಪೋಲಿ ಮೋಡ್ ಅಂತ. ಈ 3 ನೀವು ಆಡಬೇಕು. ಒಂದೊಂದು ಆಡಿ ಒಂದು ಕಂಪ್ಲೀಟ್ ಮಾಡಿದ ಮೇಲೆ ಒಂದು ಅಡ್ವರ್ಟೈಸ್ ಬರುತ್ತೆ. ಅದು ನೋಡಿದ ಮೇಲೆ ಸೆಕೆಂಡ್ ಒನ್ ಆಡಬೇಕು, ಬ್ಯಾಕ್ ಬಂದು. ಅದೇ ರೀತಿ 3 ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅವತ್ತಿಂದು ಟಾಸ್ಕ್ ಕಂಪ್ಲೀಟ್ ಆದಂಗೆ. ಒಂದು ಮಾಡಿ ನೀವು ಬಂದರೆ ಟಾಸ್ಕ್ ಕಂಪ್ಲೀಟ್ ಆಗೋಲ್ಲ, ಇನ್ಕಂಪ್ಲೀಟೆಡು, ಅದಕ್ಕೆ ನಿಮಗೆ ಕಾಯಿನ್ಸ್ ಬರೋಲ್ಲ ನೋಡಿ. ಈ ರೀತಿ ಮಾಡಿದ ತಕ್ಷಣ ಪ್ಲೇ ಸ್ಟ್ಯಾಂಡರ್ಡ್ ಅಥವಾ ಪ್ಲೇ ಟು ಎಕ್ಸ್ ಸ್ಟೈಲ್ಸ್ ಅಂತ ಬರುತ್ತೆ. ಯಾವ್ದಾದ್ರು ಒಂದು ಆಡ್ಬೋದು ನೀವು, 2 ಆಡಬೇಕು ಅನ್ನೋದಿಲ್ಲ. ಅದನ್ನು ಜಸ್ಟ್ ಈ ಥರ ಟ್ಯಾಪ್ ಮಾಡ್ತಾ ಬನ್ನಿ. ನಿಮಗೆ ಈ ಥರ ಟ್ಯಾಪ್ ಮಾಡಿದ್ರೆ ನಿಮಗೆ ಇದಾಗುತ್ತೆ. ಇದು ಫುಲ್ ಆಗಬೇಕು ನೋಡಿ ಫ್ರೆಂಡ್ಸ್. ಈ ಥರ ಬಂದಾಗ ಲೈನ್ಸ್ ಬಂದಾಗ ನಾವು ಇದನ್ನು ಕಂಪ್ಲೀಟ್ ಆಗುತ್ತೆ. ಗೇಮ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಹ್ಯಾಡ್ಸ್ ಬರುತ್ತೆ. ಈ ಗೇಮ್ ಕಂಪ್ಲೀಟ್ ಆದ ತಕ್ಷಣ ನಿಮಗೊಂದು ಅಡ್ವರ್ಟೈಸ್ ಬರುತ್ತೆ. ಮತ್ತು ಇದು ಕಂಪ್ಲೀಟ್ ಆದ ತಕ್ಷಣ ಈ ಥರ ಕ್ಲೋಸ್ ಮಾಡಿದ್ರೆ ಸೆಕೆಂಡ್ಸ್ ಬರುತ್ತೆ. ಮತ್ತು 8 ಮಾರ್ಕ್ ಬರೋವರೆಗೂ ವೆಯ್ಟ್ ಮಾಡಿ. ಈಗ ಅಡ್ವರ್ಟೈಸ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ ರೀಪ್ಲೇ ಅಂತ ಬರುತ್ತೆ, ರೀಪ್ಲೇ ಕೊಡಿ. ಮತ್ತು ಈಗ 3 ಆ್ಯಪು ಓಪನ್ ಆಗುತ್ತೆ. ಈಗ ಸೆಕೆಂಡ್ ಒನ್ನು ಸಲಾಡ್ ಮೋಡ್ಗೆ ಹೋಗಿ ಮತ್ತೆ ಪ್ಲೇ ಕೊಡಿ. ಮತ್ತು ನೀವು ಈ ಥರ ಟ್ಯಾಪ್ ಮಾಡ್ತಾ ಬನ್ನಿ ನೋಡಿ. ಆ್ಯಪ್ ಒಂಥರ ಗೇಮ್ ಇದೆ. ಈ ರೀತಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕು. ಈ ಮೇಲೆ ಲೈನ್ಸ್ ಬರೋವರೆಗೂ ನೀವು ಕಂಪ್ಲೀಟ್ ಮಾಡಬೇಕು. ಅದು ಎಷ್ಟೊತ್ತು ಬೇಕಾದ್ರೂ ನೀವು ಆಡ್ಬೋದು, ಬಟ್ ಆಡೋದ್ರಿಂದ ಏನು ನಿಮಗೆ ಇದಿಲ್ಲ. ಸಾಧ್ಯ ಅಷ್ಟೊಂದು ನೀವು ಕಂಪ್ಲೀಟ್ ಮಾಡಿ. ಮತ್ತು ಅಡ್ವರ್ಟೈಸ್ಮೆಂಟ್ ನೋಡಿ. ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಅಂದರೆ ವಿಡಿಯೋ ದೊಡ್ಡದಾಗುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಅಡ್ವರ್ಟೈಸ್ನ ಸ್ಕಿಪ್ ಮಾಡಿ ತೋರಿಸಿದ್ದೀನಿ ಶಾರ್ಟಾಗಿ. ಈ ರೀತಿ ಕಂಪ್ಲೀಟ್ ಆದ ತಕ್ಷಣ ಮತ್ತೆ ನಿಮಗೆ ಈ ಥರ ಬರುತ್ತೆ ರಿಪ್ಲೈ ಅಂತ. ಈಗ ಮತ್ತೆ ಲಾಸ್ಟ್ ಒನ್ನು ಪಾಲಿ ಮೋಡ್ ಅಂತ ಒಂದು ಗೇಮ್ ಮಾಡಿ. ಇದನ್ನು ಇದೇ ರೀತಿ ಇವಾಗ ಬೇರೆ ಥರ ಇದು ಬರುತ್ತೆ. ಇದನ್ನು ಜಸ್ಟ್ ಟ್ಯಾಪ್ ಮಾಡ್ತಾ ಬರುತ್ತೆ. ನಾನು ಜಸ್ಟ್ ಸ್ಟಾರ್ಟ್ ಮಾಡಿದ್ದು ಎಂಡ್ ಮಾಡಿದ್ದು ಮಾತ್ರ ತೋರಿಸ್ತೀನಿ, ಆದರೂ ವಿಡಿಯೋ ದೊಡ್ಡದಾಗುತ್ತೆ. ಈಗ ಅಡ್ವರ್ಟೈಸ್ಮೆಂಟ್ ಆಟೋಮೆಟಿಕ್ಕಾಗಿ ಅದೇನೆ. ಈ ಅಡ್ವರ್ಟೈಸ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್ಸ್ ನೋಡಿ. ಈ ರೀತಿ ಕಂಪ್ಲೀಟ್ ಆದಮೇಲೆ ಮತ್ತೆ ರೀಪ್ಲೇ ಬಟನ್ ಒತ್ತಿ ಮತ್ತೆ ಬ್ಯಾಕ್ ಬನ್ನಿ. ಇಲ್ಲಿಗೆ ನಿಮ್ಮದು ಈ 3 ಗೇಮ್ ಮಾಡಿದ ಪ್ರೋಸೆಸ್ ಕಂಪ್ಲೀಟ್ ಆಯಿತು. ಈಗ ಇದು ಎಲ್ಲಿ ಬರುತ್ತೆ, ಎಲ್ಲಿ ಶೋ ಆಗುತ್ತೆ ಅಂದರೆ ಈ ಬ್ರೌಸರಲ್ಲಿ ಶೋ ಆಗೋಲ್ಲ. ಇದು ನಿಮಗೆ ನೆಕ್ಸ್ಟು ಪೈ ಮೈನ್ ಮಾಡ್ತಿರಲ್ಲ ಆ ಆ್ಯಪಲ್ಲಿ ನಿಮಗೆ ಇದು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ಇದು ನೆಕ್ಸ್ಟ್ 24 hours ಮೈನಿಂಗ್ ಏನು ಮಾಡ್ತೀರಾ ಆಗ ನಿಮಗೆ ಇದು ಶೋ ಆಗುತ್ತೆ. ಇದು ಮೇಲ್ ವೆರಿಫಿಕೇಷನ್ ಕೇಳ್ತಾ ಇದೆ, ನಾನು ಇದು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಇದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಒತ್ತಿದ್ರೆ ನಿಮಗೆ ಇಲ್ಲಿ ರಿವಾರ್ಡ್ಸ್ ಅಂತ ತೋರಿಸುತ್ತೆ ನೋಡಿ. ಇಲ್ಲಿ ಯುಟಿಲಿಟಿ ಯೂಸೇಜ್ ಬೋನಸ್ ಅಂತ ಇದೆ ನೋಡಿ, 0.28 ಅಂತ ಇದೆ. ಅದು ನಾಳೆಗೆ ನಿಮಗೆ ಜಾಸ್ತಿ ಆಗುತ್ತೆ. ಇವತ್ತು ಆಡಿರೋದು ಗೇಮು ಇಲ್ಲಿ ನಾಳೆಗೆ ನನಗೆ ಆ್ಯಡ್ ಆಗುತ್ತೆ. ಈ ರೀತಿ ಮಾಡ್ಕೊಂಡು ಕ್ಯಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.